ಪಾಂಡ್ಸ್ ಪೌಡರ್ ಹಿಮಾಲಯ ಪೌಡರ್ ಹಾಕೋತಿರಲ್ಲಮ್ಮ ಹೆಡ್ಲೈಟ್ ಹೆಡ್ಲೈಟ್ ಹಾಕೊಂಡು ಮತ್ತೆ ಹೆಡ್ಲೈಟ್ ಹಾಕೊಂಡಿದ್ದು ಮ್ಯಾಗ ಹೆಡ್ಲೈಟ್ ಇದ್ದಂಗೆ ಅದು ಪ್ರೊಜೆಕ್ಟರ್ ಎಲ್ಲಪ್ಪದೇನಿದು ಕಾರಿಂದು ಪ್ರೊಜೆಕ್ಟರ್ ಎಲ್ಲಪ್ಪದ ನಾನು ನೋಡ್ತೀರಿ ಹಂಗೆ ಕಾಣತ್ತ ಹೌದಮ್ಮ ಹೆಡ್ಲೈಟ್ ಹಾಕೊಂಡಿದ್ದಮ್ಮ ನೀ ಹೆಡ್ಲೈಟ್ ಹಾಕೊಂಡಿದ್ದಮ್ಮ ಖುಷಿ ಹೆಡ್ಲೈಟ್ ಹಾಕೊಂಡಿದ್ದಮ್ಮ ಏನಾಗ್ತದೆ ನಾನು ಆಗ್ತದೆ ಹೆಲ್ಮೆಟ್ ಅನ್ನೋರಿಗೆ ಐ ಹೊಟ್ಟಿ ತುಂಬಿದ್ರೆ ಎಲ್ಲ ನಗು ಬರ್ತದೆ. ಹೌದಮ್ಮ ಹೊಟ್ಟೆ ತುಂಬ ಎಲ್ಲ ನಗು ಬರ್ತದೆ ನಿಂಗೆ ಹೊಟ್ಟೆ ತುಂಬಾನ ಚೀರೋದು ಕುಂದಿರೋದು. ಫ್ರೆಂಡ್ಸ್ ಇವಳಿಗೆ ಇವಾಗ ಸುಮ್ಮನೆ ಕ್ಯಾಜುವಲಾಗಿ ಫೋಟೋ ಶೂಟ್ ಮಾಡೋಣ ಅಂತ ಬಿಕಾಸ್ ಸಂಕ್ರಾಂತಿಗೆ ಏನೆಲ್ಲ ಬೇಕು ಎಲ್ಲ ಐಟಮ್ಸ್ ತಂದಿದ್ದೀವಿ ಫ್ರೂಟ್ಸು ಅದೆಲ್ಲ. ಸೊ ಅದಕ್ಕೋಸ್ಕರ ಏನು ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ಎಲ್ಲ ಒಂದೊಂದು ಫ್ರೂಟ್ಸ್ ಇಟ್ಬಿಟ್ಟು ಇವಳಿಗೆ ಒಂದು ಫೋಟೋ ತೆಗೆಯೋಣ, ಮೆಮೊರೀಸ್ ಇರುತ್ತೆ ಮುಂದೆ ಫ್ಯೂಚರಲ್ಲಿ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದೇ ಪ್ರಕಾರ ಏನು ಫೋಟೋಶೂಟ್ ಅಂತಂದ್ರೆ ಇವಾಗ ಸ್ಟುಡಿಯೋದವರಿಗೆಲ್ಲ ಕರೆಸ್ತಿದ್ದೀವಿ, ಆ ಥರ ಎಲ್ಲ ಏನೂ ಇಲ್ಲ. ಮನೇಲಿ ಏನು ಫ್ರೂಟ್ಸ್ ತಂದಿದ್ದೀವಿ, ಜಸ್ಟ್ ನಾನು ಒಂದು ಡ್ರೆಸ್ ಇತ್ತು, ಅಂದರೆ ಲೈಕ್ ಸಲ್ವಾರ್ ಚೂಡಿದಾರ್ ಡ್ರೆಸ್ ಇತ್ತು. ಸೊ ಅದನ್ನು ಸ್ಟಿಚ್ ಮಾಡಿರಲಿಲ್ಲ, ಸೊ ಅದನ್ನೇ ನಾನು ಹಾಕಿಬಿಟ್ಟೆ. ಬಿಕಾಸ್ ಲೈಟ್ ಕಲರಲ್ಲಿ ಇತ್ತು ಬಟ್ಟೆ, ಡಾರ್ಕ್ ಕಲರಲ್ಲಿ ಯಾವುದೂ ಇರಲಿಲ್ಲ. ಅದಕ್ಕೋಸ್ಕರ ನಾನು ಚೂಡಿದಾರ್ ಬಟ್ಟೆನ ಕೆಳಗಡೆ ಹಾಕಿಬಿಟ್ಟು ಅದ್ರ ಮೇಲೆ ಇವಳಿಗಿಟ್ಟು ಅದ್ರ ಅಕ್ಕಪಕ್ಕ ಎಲ್ಲ ಜಸ್ಟ್ ಒಂದೊಂದು ಫ್ರೂಟ್ಸ್ ಇಟ್ಟಿದ್ದೀವಿ ಈ ಥರ. ಸೊ ಎಲ್ಲ ಒಂದೊಂದು ಫ್ರೂಟ್ಸು. ಅದಾದಮೇಲೆ ಸಂಕ್ರಾಂತಿಗೆ ಎಳ್ಳು ಮತ್ತು ಕೆಲವೊಂದು ಐಟಮ್ಸ್, ಕೆಲವೊಂದು ಪದಾರ್ಥಗಳು ಮಿಕ್ಸ್ ಮಾಡ್ತೀವಿ. ಸೊ ಸಂಕ್ರಾಂತಿ ರುಚಿಯಾಗಿರಲಿ ಅಂತ. ಸೊ ಅದಕ್ಕೋಸ್ಕರ ಏನೆಲ್ಲ ಮಾಡ್ತಿದ್ದೀವಿ ಅಂತ ನಾನು ತೋರಿಸ್ತಿದ್ದೀನಿ. ಕೊಬ್ಬರಿ ಇರುತ್ತಲ್ಲ, ಆ ಕೊಬ್ಬರಿನ ಏನು ಮಾಡಬೇಕು, ಸಣ್ಣಗೆ ಸ್ಕ್ವೇರ್ ಅಥವಾ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಬಿಡ್ಬೇಕು. ಮೇಲ್ಗಡೆದೇನು ಬ್ಲ್ಯಾಕ್ ಕಲರ್ ಚಾಕ್ಲೇಟ್ ಕಲರ್ ಇರುತ್ತಲ್ಲ ಅದು ಫಸ್ಟ್ ತುರ್ಕೊಬಿಟ್ಟು ಆಮೇಲೆ ವೈಟ್ ಕಲರ್ ಮಾತ್ರ ಕಟ್ ಮಾಡ್ಕೋಬೇಕು, ಅಲ್ಲಿ ಕಾಣ್ತಿದೆಯಲ್ಲ. ಅದಾದಮೇಲೆ ಬೆಲ್ಲ ಕೂಡ ಸ್ಕ್ವೇರ್ ಅಥವಾ ಒಂದು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಇದು ಕುಸ್ರಾಳು. ಸೊ ನಿಮ್ಮ ಕಡೆ ಏನಂತಾರಂತ ಹೇಳಿ. ಇಲ್ಲಿ ಕುಸ್ರಾಳನ್ನ ನಾನು ಆ್ಯಡ್ ಮಾಡಿದೆ. ಅದಾದಮೇಲೆ ಇದು ತುರಿದಿರೋದು ಕೊಬ್ಬರಿ, ಕಟ್ ಮಾಡಿರೋ ಕೊಬ್ಬರಿ, ಅದಕ್ಕೆ ಏನು ಮಾಡೋಣ, ಮತ್ತು ಬೆಲ್ಲ ಹಾಕಿಬಿಡೋಣ. ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಹಾಕಬೇಕಾದ್ರೆ ಇಷ್ಟೇ ಕ್ವಾಂಟಿಟಿ ಅಷ್ಟೇ ಕ್ವಾಂಟಿಟಿ ಅಂತಲ್ಲ, ಅಕಾರ್ಡಿಂಗ್ ಟು ನಿಮ್ಗೆ ರುಚಿ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಸೊ ಅದಕ್ಕೋಸ್ಕರ ನಾನೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ತಿರೋದು. ಸೊ ಈ ಥರ ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಆ್ಯಂಡ್ ಇದಕ್ಕೆ ಎಳ್ಳು ಹಾಕ್ಕೊಳ್ಳಿ. ಸೊ ನಾನು ವೈಟ್ ಕಲರ್ ಎಳ್ಳು ಹಾಕ್ತಿದ್ದೇನೆ. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಕುಸ್ರಾಳ ನಾವು ಪ್ರಿಪೇರ್ ಮಾಡಬೇಕಾದ್ರೆ ಎಳ್ಳು ಎಷ್ಟೇ ಹಾಕಿದ್ರೂ ಎಳ್ಳು ಮತ್ತು ಸಕ್ಕರೆ ಬಾಟಮಲ್ಲೇ ಕೂರುತ್ತೆ, ಮಿಕ್ಕಿರೋ ಐಟಮ್ಸ್ ಎಲ್ಲ ಮೇಲೆ ಬರುತ್ತೆ ಕಲಸಿದ ತಕ್ಷಣ. ಸೊ ಅದು ಕಾಮನ್ನಾಗಿ ಆಗೋದೇ, ಏನೂ ಮಾಡೋಕ್ಕಾಗಲ್ಲ. ಅದಾದಮೇಲೆ ಸಕ್ಕರೆ ಮಿಕ್ಸ್ ಮಾಡ್ತಿದ್ದೀನಿ ನಾನು. ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತಂದರೆ ಇದರಲ್ಲಿ ನಾವು ಸೋಪಲ್ಲಿ ಯೂಸ್ ಮಾಡ್ತೀವಲ್ಲ, ಕಲರ್ಸ್ ಎಲ್ಲ ಇರ್ತಲ್ಲ ಸ್ವೀಟ್, ಅದು ಕೂಡ ಆ್ಯಡ್ ಮಾಡ್ಬೋದು. ಬಟ್ ಅದನ್ನು ನಾವು ತಂದಿರಲಿಲ್ಲ, ಅದಕ್ಕೋಸ್ಕರ ನಾವು ಆ್ಯಡ್ ಮಾಡಲಿಲ್ಲ. ಆಮೇಲೆ ಪುಟಾಣಿನ ಹಾಕ್ತಿದ್ದೇನೆ. ಸೊ ಇನ್ನೂ ಕೆಲವೊಂದು ಐಟಮ್ಸ್ಗಳು ಹಾಕ್ತಾರೆ, ಬಟ್ ನನಗೆ ಗೊತ್ತಿರೋದು ಇಷ್ಟೇ. ನಾವು ಮುಂಚೆಯಿಂದನೂ ಇಷ್ಟೇ ಹಾಕ್ತಿರೋದ್ರಿಂದ ಸೋಪ್ ಒಳಗಡೆ ಇರುತ್ತಲ್ಲ ಕಲರ್ಸ್ ಅದೊಂದು ಆ್ಯಡ್ ಮಾಡೋದಿತ್ತು. ಸೊ ಅದು ಆಗಲಿಲ್ಲ. ಆ್ಯಂಡ್ ಇವಾಗ ನಾವು ಅವಳಿಗೆ ಕಿವಿ ಚುಚ್ಸೋಕ್ಕೆ ಹೋಗ್ತಿದ್ದೀವಿ ಮಾರ್ಕೆಟ್ಗೆ. ಆ್ಯಕ್ಚುಲಿ ಎರಡೇ ಪ್ಲ್ಯಾನಿಂಗ್ ಇತ್ತು, ಒಂದು ಶರಣಬಸಪ್ಪ ಟೆಂಪಲ್ ಆ್ಯಂಡ್ ಮಾರ್ಕೆಟು. ಬಟ್ ನಮ್ಮನೆಗೆ ಶರಣಬಸಪ್ಪ ಟೆಂಪಲ್ ಸ್ವಲ್ಪ ದೂರ ಆಗಿರೋದ್ರಿಂದ ಇವಳಿಗೆ ಚುಚ್ಚಿದ ಮೇಲೆ ಅಲ್ಲಿಂದ ಇಲ್ಲಿ ರಿಟರ್ನ್ ಬರಬೇಕಾದ್ರೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತಂತ ಮಾರ್ಕೆಟಲ್ಲೇ ನಾವು ಹೋಗ್ತಿದ್ದೀವಿ. ಮಾರ್ಕೆಟ್ ನಮ್ಮ ಮನೆಗೆ ತುಂಬ ಹತ್ತಿರ, ಲೈಕ್ ಬರೀ 1 ಕಿಲೋಮೀಟ್ರ್ ಅಷ್ಟೇ ಇರೋದು. ಸೊ ಅವಳು ರೆಡಿಯಾಗಿಬಿಟ್ಟಿದ್ದಾರೆ, ಅವ್ಳ ಪಪ್ಪ ಎತ್ಕೊಂಡಿದ್ದಾರೆ ಶರಣ್ಣಿಂಗೆ. ಆಯ್ತು ಮಾಸ ಏನಾಗುತ್ತೆ ಹಾರಮ್ಮ ಕೂಸೆ ಮಾಡಿನ ಒಮ್ಮೆ ಇದಾಯ್ತದ ಫ್ಯಾನಿಗೆ ಕಿವಿ ಹತ್ರ ಇದು ಮಾಡಿ ಕಿವಿ ಬ್ಯಾನ್ ಹತ್ರ ಎತ್ಕೊಡಮ್ಮ. ಆಯ್ತು ಕರೆಕ್ಟ್ ಚುಚ್ಚೋಲ್ಲ, ಕರೆಕ್ಟ್ ಸಾರಿ ಅಮ್ಮ ನಿನಗೂ ಒಂದು ಕಡೆ ಚುಚ್ಕೊಂಡು ಬರ್ತಿದ್ವಲ್ಲ. ಪ್ಯಾನ್ ಬ್ಯಾನಿ ಮಾಡ್ತಾರ ಖುಷಿಗೆ. ಇಲ್ಲಮ್ಮ ಮಮ್ಮಿ ಮಾಡಲ್ಲ ಬ್ಯಾನಿ ನಿಂಗೆ ಸುಮ್ಮ ಕುಂದ್ರು ಕರ್ಕೊಂಡೋಗಲ್ಲಮ್ಮ ನಿಂಗೆ. ಮಮ್ಮಿನ ಕರ್ಕೊಂಡೋಗಲ್ಲ ನೋಡಗ ಮಮ್ಮಿ ಕರ್ಕೊಂಡೋಗಲ್ಲ, ನಾ ಬ್ಯಾಡಂದ್ರೆ ಕರ್ಕೊಂಡೋಗಲ್ಲ. ನೀ ಯಾಕೆ ಬಿಟ್ಟು ಕರ್ಕೊಂಡೋಗ್ಲಕ್ಕ ನಿಂಗೆ ಬೈಯತ್ತಾಳ. ಏನು ಮಾಡ್ತಾವೆ ಕೇಳ್ಬೇಕ್ರಿ ಮಮ್ಮಿ ಮತ್ತೆ ಕೇಳಲ್ಲ. ಗಪ್ಪಮ್ಮ ಗಪ್ಪ. ಫ್ರೆಂಡ್ಸ್ ಇವಾಗ ಹಾಲು ಕುಡಿದು ಸ್ವಲ್ಪ ಸಮಾಧಾನ ಆಗಿದ್ದಾಳೆ. ಸಿಕ್ಕಾಪಟ್ಟೆ ಅಳ್ತಿದ್ಲು. ಆ್ಯಂಡ್ ಅಲ್ಲಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಏನಕ್ಕಂತಂದರೆ ಇವಳು ಅಳ್ತಿದ್ಲಲ್ಲ ಸಿಕ್ಕಾಪಟ್ಟೆ. ಸುಮ್ಮನೆ ನನಗೆ ಏನಕ್ಕೋ ವೀಡಿಯೋ ಮಾಡೋಕ್ಕೆ ಮನಸ್ಸಾಗಲಿಲ್ಲ ಬಿಕಾಸ್ ಅಳೋದು ವೀಡಿಯೋ ಮಾಡೋದು ಬೇಡ ಅಂತ ಅಷ್ಟೆ.
ಆ್ಯಕ್ಚುಲಿ ನಂಗೆ ಅಲ್ಲಿ ಮಾಡಬೇಕಂತಲೇ ಇತ್ತು ವಿಡಿಯೋ ಹಚ್ಚೋದು ಪ್ರೊಸೆಸ್ನ, ಬಟ್ ಅವಳು ಸಿಕ್ಕಾಪಟ್ಟೆ ಅಳೋದ್ರಿಂದ ಅಳೋದನ್ನ ವಿಡಿಯೋ ಮಾಡಿಬಿಟ್ಟು ಬೇಡ ಅನಿಸ್ಬಿಡ್ತು, ಅದಕ್ಕೋಸ್ಕರ ನಾನು ಮಾಡಲಿಲ್ಲ. ಆ್ಯಂಡ್ ಇವಾಗ ಸ್ವಲ್ಪ ಸಮಾಧಾನ ಆಗಿದ್ದಾಳೆ. ಆ್ಯಂಡ್ ಅವ್ರು ಏನು ಅಂದಿದ್ದಾರೆ ಅಂತಂದರೆ, ಎಣ್ಣೆನ ಉಂಬೆ ಎಣ್ಣೆ ಅಂದರೆ ನಾವು ಅಡುಗೆ ಯೂಸ್ ಮಾಡ್ತೀವಲ್ಲ, ಅದು ಉಂಬೆ ಎಣ್ಣೆ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಚ್ಚಂತ ಅಂದಿದ್ದಾರೆ. ಸೊ ನಾನು ಬಿಸಿ ಮಾಡಿದ್ದೀನಿ, ಸ್ವಲ್ಪ ಬಿಸಿ ಇದೆ ಜಾಸ್ತಿ, ಅದಕ್ಕೆ ತಣ್ಣಗಾಗ್ಬಿಟ್ಟಿದ್ದೀನಿ. ನಾರ್ಮಲ್ ಬೆಚ್ಚಗಿದ್ರೆ ಸಾಕು, ಬಟ್ ಅದು ಜಾಸ್ತಿ ಬಿಸಿ ಆಯಿತು ಇಮಿಡಿಯೇಟ್. ಇವಾಗ ಇನ್ನೊಂದು ಪ್ರಾಬ್ಲಮ್ ನೋಡಿ, ನೋಡಿ ಕೆಳಗಡೆ ಹಾಕಿದ ಕೂಡಲೇ ನೋಡಿಗ ಇವಳು ಒಂದು ಸೈಡ್ ಮಲ್ಕೋತಾಳೆ ರೈಟ್ ಸೈಡು, ಬಟ್ ನನಗೆ ಅದೇ ಭಯ ಆಗ್ತಿದೆ. ಕಿವಿ ಚುಚ್ಚಿದಾರಲ್ವ ಇವಳು ರೈಟ್ ಸೈಡ್ ಏನಾದರೂ ಮಲ್ಕೊಂಡ್ರೆ. ಆ್ಯಂಡ್ ಅವ್ರು ಹೇಳಿದರೆ 1 to 3 days ತುಂಬ ಪೇನ್ ಆಗುತ್ತೆ, ಸೊ ತುಂಬ ಕೇರ್ಫುಲ್ಲಾಗಿರಿ ಅಂತ ಅಂದಿದ್ದಾರೆ. ಒಂದು ಸೈಡ್ ಮಲ್ಗಕ್ಕೆ ಬಿಡಬೇಡಿ ಅಂತ ಹೇಳಿದ್ದಾರೆ. ನೋಡಬೇಕು ನಾಳೆ ಇವರಿಗೆ ಎಣ್ಣೆ ಸ್ನಾನ ಮಾಡಿಸ್ತೀವಿ, ಇಲ್ಲ ಅಂತಂದರೆ ಇಲ್ಲ. ಬಿಕಾಸ್ ನಾಳೆ ಒಂದಿನ ಗ್ಯಾಪ್ ಬಿಡಬೇಕು ಅಂತ ಯಾಕೋ ಅನ್ಕೊತಿದ್ದೀನಿ, ನನಗೆ ಫೀಲ್ ಆಗ್ತಿದೆ. ಓನಮ್ಮ ಓನಂತೀರಿ, ನೀವೇನಂತೀರಮ್ಮ, ನೀವೇನಂತೀರಿ? ಶರಣ್ಯ ಓನಂತೀರಮ್ಮ? ಏನಮ್ಮ ನಾಳೆಗೆ ಕಿವಿ ಚುಚ್ಕೊಂಬಂದೀವಿ, ನಾಳೆ ನೀರು ಬ್ಯಾಡ ಅಂತೀರಿ? ಅಜ್ಜಿ ಕೇಳಮ್ಮಮ್ಮ, ಅಜ್ಜಿ ಕೇಳಮ್ಮಿ, ಅಜ್ಜಿ ಏನಂತ ನೋಡಮ್ಮ. ಹಾಂ ಓನಂತ ನೋಡಮ್ಮಮ್ಮ ಅಜ್ಜಿ. ಈಗ ಹಚ್ಚೋಕ್ಕೆ ಬಿಡ್ತಿಲ್ಲ ಅವಳು. ಆಯ್ತಮ್ಮ, ಆಯ್ತು ಈ ಥರ ಎಣ್ಣೆ ಹಚ್ಚಿದ್ದಾರೆ. ಆಯ್ತು ಹಚ್ಚಿದ್ವಾ, ಸ್ವಲ್ಪ ಹಚ್ಚಿವೆ, ಆಮೇಲೆ ಲೈಟ್ ಹಚ್ಚಮ್ಮಿ, ಮತ್ತೆ ಹಚ್ಚಮ್ಮಿ. ಓಹೋ ಆಯ್ತಾಯ್ತು. ಇನ್ನೂ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಅದೇ ಥರ ನಿಮ್ಗೆ ಏನಾದರೂ ಒಪಿನಿಯನ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂತಂದರೆ ಲೈಕ್ ಮಾಡಿ. ಸೊ ನಿನ್ನೆ ನಾನು ಕಿವಿ ಚುಚ್ಕೊಂಬಂದಿದ್ದು, ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ನಾನು ವಿಡಿಯೋ ಶೂಟ್ ಮಾಡ್ತಿರೋದು. ಅವಳಿಗೆ ಪೇನ್ ಅಷ್ಟೊಂದೇನು ಆಗ್ತಿಲ್ಲ ಇವಾಗ ಪ್ರೆಸೆಂಟ್. ಸ್ವಲ್ಪ ನೀರು ಹಾಕಿದ್ಮೇಲೆ ನೋಡಬೇಕು. ಮಧ್ಯಾಹ್ನ ಬರ್ತಾರೆ ನೀರು ಹಾಕೋ ಆಂಟಿ, ಮಧ್ಯಾಹ್ನ ಬರೋದು. ಸೊ ಅವಳು ನೀರು ಹಾಕಿದ್ಮೇಲೆ ಮತ್ತೆ ಅವಳು ಏನು ಕಂಡೀಷನ್ ಅದಂತ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ.